Welcome to income tax class. In this video I discuss on income from other sources. So ಈ ಒಂದು ವಿಡಿಯೋಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಗ್ಗೆ ಕೆಲವು ಟಾಪಿಕ್ಸ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಓಕೆ ಕ್ಯಾಶುಯಲ್ ಇನ್ಕಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಯಾಶುಯಲ್ ಇನ್ಕಮ್ ಅಂತ ಹೇಳಿದ್ರೆ ಕ್ಯಾಶುಯಲ್ ಆಗಿ ಬರುವಂಥ ಇನ್ಕಮ್, ರೆಗ್ಯುಲರ್ ಆಗಿ ಬರುವಂಥ ಇನ್ಕಮ್ ಅಲ್ಲ ಅದು. ಕ್ಯಾಶುಯಲ್ ಆಗಿ ಅಕೇಶ್ನಲಿ ವಿ ಗೆಟ್ ಇನ್ಕಮ್, ಸಚ್ ಇನ್ಕಮ್ ವಿ ಟ್ರೀಟ್ ಆ್ಯಸ್ ಎ ಕ್ಯಾಶುಯಲ್ ಇನ್ಕಮ್. ಅದನ್ನು ನಾವು ಕ್ಯಾಶುಯಲ್ ಇನ್ಕಮ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಆಲ್ ಆಫ್ ಎ ಸಡನ್ ಏನಾದರೂ ಇನ್ಕಮ್ ಬಂತು ಅಂದರೆ ಅದನ್ನು ನಾವು ಕ್ಯಾಶುಯಲ್ ಇನ್ಕಮ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ರೆಗ್ಯುಲರ್ ಇನ್ ನೇಚರ್ ಆರ್ ಇಟ್ ಈಸ್ ನಾಟ್ ರಿಪೀಟೇಟಿವ್ ಇನ್ ನೇಚರ್. ಮತ್ತೆ ರಿಪೀಟ್ ಆಗುವಂಥದ್ದಲ್ಲ. ಸ್ಯಾಲ್ರಿ ಇನ್ಕಮ್ ಆದರೆ ರೆಗ್ಯುಲರ್ ಆಗಿ ಮಂತ್ಲಿ ಬರುತ್ತೆ. ಬಟ್ ಕ್ಯಾಶುಯಲ್ ಇನ್ಕಮ್ ಅನ್ನೋದು ಅಕೇಶ್ನಲಿ ಯಾವಾಗಲೂ ಒಂದು ಸರಿ ಬರುವಂಥದ್ದಕ್ಕೆ ನಾವು ಕ್ಯಾಶುಯಲ್ ಇನ್ಕಮ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ. ಪ್ರತಿ ದಿವಸ ಲಾಟ್ರಿ ಹೊಡೆಯೋದಿಲ್ಲ, ಪ್ರತಿ ತಿಂಗಳು ಲಾಟ್ರಿ ಹೊಡೆಯೋದಿಲ್ಲ. ಹಾಗೆ ಯಾವಾಗಲೂ ಒಂದು ಸರಿ ಬರುವಂಥ ಇನ್ಕಮ್ ಅದು ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ. ಕ್ರಾಸ್ವರ್ಡ್ ಪಝಲ್ಸು ಅಂದರೆ ಕ್ರಾಸ್ವರ್ಡ್ ಪಝಲ್ಸಿಂದ ಪ್ರೈಸ್ ಮನಿ ಏನಾದರೂ ಬಂದಿದ್ರೆ ಅದು ಸಹ ಕ್ಯಾಶುಯಲ್ ಇನ್ಕಮ್ಮು. ವಿನ್ನಿಂಗ್ಸ್ ಫ್ರಮ್ ಟಿ ವಿ ಶೋಸಿಂದ ಏನಾದರೂ ಪ್ರೈಸ್ ಮನಿ ಬಂದಿದರೆ ಅದು ಸಹ ಕ್ಯಾಶುಯಲ್ ಇನ್ಕಮ್. ಹಾರ್ಸ್ ರೇಸ್ ಎಕ್ಸೆಟ್ರಾ. ಇದನ್ನೆಲ್ಲ ನಾವು ಕ್ಯಾಶುಯಲ್ ಇನ್ಕಮ್ ಅಂಥೇಳಿ ಕರಿತೀವಿ. ರೆಗ್ಯುಲರ್ ಇನ್ ನೇಚರ್ ಇರಬಾರ್ದು, ಯಾವಾಗಲೂ ಒಂದು ಸರಿ ಬರುವಂಥದ್ದಕ್ಕೆ ನಾವು ಕ್ಯಾಶುಯಲ್ ಇನ್ಕಮ್ ಅಂಥೇಳಿ ಕರಿತೀವಿ. ದ ಇನ್ಕಮ್ ವಿಚ್ ಅರೈಸಸ್ ಅಕೇಶ್ನಲಿ ವಿ ಕಾಲ್ ಇಟ್ ಆಸ್ ಎ ಕ್ಯಾಶುಯಲ್ ಇನ್ಕಮ್. ನೋಡಿ, ಕ್ಯಾಶುಯಲ್ ಇನ್ಕಮ್ಗೆ ಯಾವಾಗಲೂ ಇಫ್ ವಿನ್ನಿಂಗ್ಸ್ ಎಕ್ಸೀಡ್ಸ್ ₹10,000, ಪ್ರೈಸ್ ಮನಿ ಅಥವಾ ವಿನ್ನಿಂಗ್ಸ್ ಏನಾದರೂ 10,000ಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೆ ಕಂಪಲ್ಸರಿಯಾಗಿ ಯಾರು ಕೊಡ್ತಾ ಇದ್ದಾನೆ ಇನ್ಕಮ್ಮು ಅವನು TDS ಮಾಡಿ ಕೊಡಬೇಕಾಗುತ್ತೆ. ಎಷ್ಟು TDS ಮಾಡಬೇಕು ಅಂದರೆ 30% TDSನ್ನು ಮಾಡಿ ಉಳಿದಿದ್ದ ಅಮೌಂಟನ್ನು ಕೊಡಬೇಕಾಗತ್ತೆ ಇಫ್ ಪ್ರೈಸ್ ಮನಿ ಎಕ್ಸೀಡ್ಸ್ ₹10,000. In case if prize money does not exceeds ₹10,000, in such a case TDS is not required, but the assessee is supposed to include that 10,000 for his income. ಅವನ ಇನ್ಕಮ್ ಏನಿದೆ ಅದಕ್ಕೆ ಅವನು ₹10,000ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬಟ್ ಎಂಟೈರ್ ಕ್ಯಾಶುಯಲ್ ಇನ್ಕಮ್ ಈಸ್ ಫುಲ್ಲಿ ಚಾರ್ಜಬಲ್ ಟು ಟ್ಯಾಕ್ಸ್, ಪೂರ್ತಿ ಟ್ಯಾಕ್ಸಬಲ್ ಆಗುತ್ತೆ. ಬಟ್ TDS ಅನ್ನೋದು 10,000ಕ್ಕಿಂತ ಜಾಸ್ತಿ ಇದ್ದರೆ TDS ಅಪ್ಲಿಕಬಲ್ ಆಗುತ್ತೆ. 10,000ಕ್ಕಿಂತ ಕಡಿಮೆ ಇದ್ದರೆ ಪ್ರೈಸ್ ಮನಿ TDS ಅಪ್ಲೈ ಆಗೋದಿಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲು ವಿನ್ನಿಂಗ್ಸ್ ಫ್ರಮ್ TV ಶೋಸ್, ಯಾವುದೋ ಒಂದು ರಿಯಾಲಿಟಿ ಶೋಸ್ ಇರುತ್ತಲ್ಲ, ಬಿಗ್ ಬಾಸ್ ಆಗಿರ್ಬೋದು ಅಥವಾ ಕೌನ್ ಬನೇಗಾ ಕರೋಡ್ಪತಿ ಆಗಿರ್ಬೋದು, ಅದರಲ್ಲಿ ₹1 crore ಪ್ರೈಸ್ ಮನಿ ಬಂತು ಅಂದರೆ ಅವರು ಯಾರು TV ಶೋಸ್ ಆರ್ಗನೈಸರ್ ಇರ್ತಾರಲ್ವ ಅವರು ₹1 crore ಪೂರ್ತಿ ಅಸೆಸ್ಸಿಗೆ ಕೊಡೋದಿಲ್ಲ. ಅಂದರೆ ಯಾರು ಪ್ರೈಸ್ ವಿನ್ನರ್ ಇರ್ತಾನೆ ಅವನಿಗೆ ₹1 crore ಪೂರ್ತಿ ಅಮೌಂಟ್ ಕೊಡೋದಿಲ್ಲ. 30% ಟ್ಯಾಕ್ಸನ್ನು ಕಟ್ ಮಾಡಿಬಿಡ್ತಾರೆ. ಸೊ ಅವನಿಗೆ ಸಿಗೋದು ಕೇವಲ 70 ಲಕ್ಷ. ₹30 ಲಕ್ಷ ಟ್ಯಾಕ್ಸ್ ಹೊಟ್ಟೋಗುತ್ತೆ, ಉಳಿದಿದ್ದು 70 ಲಕ್ಷ ಮಾತ್ರ ಅವನಿಗೆ ಬರುತ್ತೆ. ಸೊ ಅದು TDS ಮಾಡುವಂಥದ್ದು ಕಂಪಲ್ಸರಿ ಇಫ್ ಪ್ರೈಸ್ ಮನಿ ಎಕ್ಸೀಡ್ಸ್ ₹10,000. ಯಾಕೆಂತ ಹೇಳಿದ್ರೆ ಯಾರು ಕೊಡ್ತಾ ಇದ್ದಾನೆ ಇನ್ಕಮ್ ಅವ್ನು TDS ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅವನ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಹಾಗಾಗಿ ಕಂಪಲ್ಸರಿಯಾಗಿ TDS ಮಾಡಿ ಉಳಿದ ಅಮೌಂಟನ್ನು ಕೊಡಬೇಕಾಗುತ್ತೆ ಇಫ್ ಪ್ರೈಸ್ ಮನಿ ಎಕ್ಸೀಡ್ಸ್ ₹10,000. ಯಾವುದೇ ಶೋಸ್ ಆಗಿರ್ಬೋದು. ಸಪೋಸ್ ನನಗೆ ₹1 lakh ಪ್ರೈಸ್ ಮನಿ ಬಂತು ಅಂತ ಹೇಳಿದ್ರೆ ಯಾವುದೋ ಒಂದು TV ಶೋಸಲ್ಲಿ ನನಗೆ ಸಿಗೋದು ಕೇವಲ ₹70,000, ಉಳಿದಿದ್ದು ₹30,000 ಟ್ಯಾಕ್ಸ್ ಹೊಟ್ಟೋಗುತ್ತೆ. 30,000 ಅಂತ ಹೇಳಿದ್ರೆ 30,000 ಸೆಸ್ ಎಲ್ಲ ಹೋಗಿ ಅಪ್ರಾಕ್ಸಿಮೇಟಾಗಿ ಒಂದು 33,000 ಹೊಟ್ಟೋಗುತ್ತೆ. ಉಳಿದಿದ್ದು ಮಾತ್ರ ನನಗೆ ಅಮೌಂಟ್ ಬರುತ್ತೆ. ಇದು ಕ್ಯಾಶುಯಲ್ ಇನ್ಕಮ್ ಬಗ್ಗೆ. ಸೊ ಹಾಗಾಗಿ ನಮಗೆ ಪ್ರಾಬ್ಲಮಲ್ಲಿ ಕ್ಯಾಶುಯಲ್ ಇನ್ಕಮ್ ಅಂಥೇಳಿ 10,000ಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಅಂಡರ್ಸ್ಟುಡ್, ಅದು TDS ಕಟ್ ಮಾಡಿ ಕೊಟ್ಟಿದ್ದಾರೆ ಅಂಥೇಳಿ. ಹಾಗಾಗಿ ಅದನ್ನು ನಾವು ಕಂಪಲ್ಸರಿಯಾಗಿ ಗ್ರಾಸ್ ಅಪ್ ಮಾಡಲೇಬೇಕು. ಸಪೋಸ್ ಈಗ ನಮಗೆ ಪ್ರಾಬ್ಲಮಲ್ಲಿ ಕ್ಯಾಶುಯಲ್ ಇನ್ಕಮ್ ಅಥವಾ ವಿನ್ನಿಂಗ್ಸ್ ಫ್ರಮ್ ಲಾಟರಿ 70,000 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಮೀನ್ಸ್ ದಟ್ 30% ಆಲ್ರೆಡಿ ಕಟ್ ಆಗೋಗಿದೆ. ಅಂದರೆ ನಾವೇನು ಮಾಡಬೇಕು, 70,000 ಡಿವೈಡೆಡ್ ಬೈ 70 ಇಂಟು 100 ಮಾಡಿಕೊಂಡ್ರೆ ಫುಲ್ ಅಮೌಂಟ್ ಬರುತ್ತೆ.
ಯಾಕಂದರೆ 30% ಟ್ಯಾಕ್ಸ್ ಆಲ್ರೆಡಿ ಕಟ್ಟಾಗೋಗಿದೆ. ಅಂದರೆ ಕೊಟ್ಟಿರೋಂಥ ಅಮೌಂಟು 70%ಗೆ ಈಕ್ವಲ್ ಅಂಥೇಳಿ. ಸೊ ಇಂಟು 100 ಮಾಡಿದ್ರೆ ವಿ ಗೆಟ್ ಫುಲ್ ಅಮೌಂಟ್. ಫಾರ್ ಎಕ್ಸಾಂಪಲ್ 70,000 ಪ್ರೈಸ್ ಮನಿ ಡಿವೈಡೆಡ್ ಬೈ 70, 30% ಟ್ಯಾಕ್ಸ್ ಆಲ್ರೆಡಿ ಬೀನ್ ಡಿಡಕ್ಟೆಡ್, ಇಂಟು 100, ಸೊ ದಟ್ ವಿ ಗೆಟ್ 1 lakh rupees. 1 lakh rupees ಪ್ರೈಸ್ ಮನಿ ಬರುತ್ತೆ. ಸೊ ಈ ರೀತಿ ನಾವು ಗ್ರಾಸ್ ಅಪ್ ಮಾಡಬೇಕಾಗುತ್ತೆ ಕ್ಯಾಶುವಲ್ ಇನ್ಕಮ್ ಇದ್ದರೆ. ಓಕೆ, ನೆಕ್ಸ್ಟ್ ಒನ್ ಕಾಂಪೋಸಿಟ್ ರೆಂಟ್ ಅಂಥೇಳಿ ಬರುತ್ತೆ. ಕಾಂಪೋಸಿಟ್ ರೆಂಟ್, ಇಟ್ ಈಸ್ ದ ರೆಂಟ್ ಪೇಯಬಲ್ ಬೈ ಎ ಪರ್ಸನ್ to other person in respect of the house property and in respect of the plant and machinery and other facilities. ಏನೇನು ಅದರ್ ಫೆಸಿಲಿಟೀಸ್ ಇರುತ್ತೆ ಎಲ್ಲನೂ ಸೇರಿ ಒಟ್ಟಿಗೆ ಪೇಮೆಂಟ್ ಮಾಡ್ತಾ ಇರ್ತಾನೆ. ಹೌಸ್ ಪ್ರಾಪರ್ಟಿ ರೆಂಟು ಇರುತ್ತೆ ಅದರಲ್ಲಿ, ಮತ್ತು ಬೇರೆ ಅಮ್ಯುನಿಟೀಸ್ ಏನೇನಿರುತ್ತೆ ಆ ಅಮ್ಯುನಿಟೀಸ್ ಎಲ್ಲನೂ ಸೇರಿಕೊಂಡು ರೆಂಟನ್ನು ನಾವು ಕಾಂಪೋಸಿಟ್ ರೆಂಟ್ ಅಂತೇಳಿ ಕರಿತೀವಿ. ಆ ಕಾಂಪೋಸಿಟ್ ರೆಂಟು ಸಪ್ರೇಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಪೂರ್ತಿ ಕಾಂಪೋಸಿಟ್ ರೆಂಟನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ತೊಗೋಬೇಕಾಗತ್ತೆ. ಕಾಂಪೋಸಿಟ್ ರೆಂಟ್ ಅಂದರೆ ಅಗ್ರಿಗೇಟ್ ಟೋಟಲ್ ರೆಂಟ್ ಅಂಥೇಳಿ ಅರ್ಥ. ಅದು ಎಲ್ಲ ಅಮ್ಯುನಿಟೀಸ್ ರೆಂಟು ಮತ್ತು ಹೌಸ್ ಪ್ರಾಪರ್ಟಿ ರೆಂಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ನಾವು ಕಾಂಪೋಸಿಟ್ ರೆಂಟ್ ಅಂತೇಳಿ ಕರಿತೀವಿ. ಕಾಂಪೋಸಿಟ್ ರೆಂಟ್ ಏನಾದರೂ ಇತ್ತು ಅಂತ ಹೇಳಿದ್ರೆ ವೆನ್ ಇಟ್ ಈಸ್ ಇನ್ಸೆಪರಬಲ್, ನೋಡಿ ಕಾಂಪೋಸಿಟ್ ರೆಂಟ್ ರಿಸೀವ್ಡ್ ಬೈ ದಿ ಅಸೆಸಿ ಫ್ರಮ್ ಹಿಸ್ ಟೆನೆಂಟ್ ಈಸ್ ಇನ್ಸೆಪರಬಲ್, ಸಪರೇಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ದೆನ್ ಸಚ್ ಕಾಂಪೋಸಿಟ್ ರೆಂಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸೈಡಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಪೂರ್ತಿ ಕಾಂಪೋಸಿಟ್ ರೆಂಟು. ಇಫ್ ಇಟ್ ಈಸ್ ಸೆಪರಬಲ್, ಅದನ್ನು ಸಪ್ರೇಟ್ ಮಾಡೋದಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆಗ ಹೌಸ್ ಪ್ರಾಪರ್ಟಿ ರೆಂಟ್ ಪೋರ್ಷನ್ ಏನಿದೆ ಅದು ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಆ್ಯಂಡ್ ಪೋರ್ಷನ್ ಆಫ್ ಹೈರ್ ಚಾರ್ಜಸ್ ಆನ್ ಅಮ್ಯುನಿಟೀಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಯಾಕಂದರೆ ಸಪ್ರೇಟ್ ಮಾಡೋದಕ್ಕೆ ಆಗ್ತಿದೆ. ಹೌಸ್ ಪ್ರಾಪರ್ಟಿ ರೆಂಟನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ತೊಗೋಬೇಕಾಗತ್ತೆ. ಬೇರೆ ಅಮ್ಯುನಿಟೀಸ್ ರೆಂಟ್ ಏನಿದೆ, ಹೈಯರ್ ಚಾರ್ಜಸ್ ಏನಿದೆ, ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೆಡ್ಡಲ್ಲಿ ನಾವು ತೊಗೋಬೋದು. ಇಫ್ ಇಟ್ ಈಸ್ ಸಪರೇಬಲ್, ಸಪರೇಟ್ ಮಾಡೋದಕ್ಕೆ ಆಗ್ತಾ ಇದ್ದರೆ, ಸಪರೇಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ ಪೂರ್ತಿ ರೆಂಟನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ತೊಗೋಬೇಕಾಗತ್ತೆ. ದೆನ್ ನೆಕ್ಸ್ಟ್ ಒನ್ ಗಿಫ್ಟ್ಸ್. ನೋಡಿ ಇದು ಗಿಫ್ಟ್ಸ್ ನೋಡಿ ತುಂಬ ಇಂಪಾರ್ಟೆಂಟು, ಕನ್ಫ್ಯೂಷನ್ ಮಾಡ್ಕೊಬೇಡಿ ಗಿಫ್ಟ್ಸ್ ಬಗ್ಗೆ. ದ ಅಗ್ರಿಗೇಟ್ ಅಮೌಂಟ್ ಆಫ್ ಗಿಫ್ಟ್ಸ್ ಫ್ರಮ್ ನಾನ್ ರಿಲೇಟಿವ್ಸ್ ಆರ್ ಲೆಸ್ ದ್ಯಾನ್ 10,000 ಈಕ್ವಲ್ ಟು ಆರ್ ಲೆಸ್ ದ್ಯಾನ್ 10,000 ಇನ್ ಸಚ್ ಎ ಕೇಸ್ ಫುಲ್ಲಿ ಎಕ್ಸೆಂಪ್ಟೆಡ್. 50,000ಕ್ಕಿಂತ ಕಡಿಮೆ ಇದ್ದರೆ ಗಿಫ್ಟ್ ಅಮೌಂಟು ಅಗ್ರಿಗೇಟು ಟೋಟಲ್ ಗಿಫ್ಟ್ ಅಮೌಂಟು ಕೈಂಡು ಕ್ಯಾಶ್ ಎಲ್ಲ ಸೇರಿ ಹೇಳ್ತಿರೋದು, ಅದಕ್ಕೆ ಅಗ್ರಿಗೇಟ್ ಅಮೌಂಟ್ ಆಫ್ ಗಿಫ್ಟ್ ಅಂತ ಇದೆ. ಅಂದರೆ ಗಿಫ್ಟ್ ಇನ್ ಕೈಂಡ್, ಗಿಫ್ಟ್ ಇನ್ ಕ್ಯಾಶ್ ಎಲ್ಲ ಸೇರಿ 50,000ಕ್ಕಿಂತ ಕಡಿಮೆ ಇದ್ದರೆ ಪೂರ್ತಿ ಗಿಫ್ಟು ಎಕ್ಸೆಂಪ್ಟೆಡ್ ಆಗುತ್ತೆ. 50,000ಕ್ಕಿಂತ ಜಾಸ್ತಿ ಇದ್ದರೆ ಪೂರ್ತಿ ಗಿಫ್ಟು ಟ್ಯಾಕ್ಸಬಲ್ ಆಗುತ್ತೆ. ಪೂರ್ತಿ ಫುಲ್ ಅಮೌಂಟ್ ವಿಲ್ ಬಿ ಚಾರ್ಜಬಲ್ ಟು ಟ್ಯಾಕ್ಸ್. 50,001 ರೂಪಾಯಿ ಆಯಿತು ಅಂದರೂ ಪೂರ್ತಿ 50,001 ರೂಪಾಯಿ ಟ್ಯಾಕ್ಸಬಲ್ ಆಗುತ್ತೆ. ಅದನ್ನು ಜ್ಞಾಪಕ ಇಟ್ಕೋಬೇಕು. ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲ್ರೀಸಲ್ಲಿ. ಇದು ಇನ್ನೊಂದು ಸರಿ ನೋಡ್ಕೊಳ್ಳಿ. ದೆನ್ ದ ಅಗ್ರಿಗೇಟ್ ಅಮೌಂಟ್ ಆಫ್ ಗಿಫ್ಟ್ಸ್ ರಿಸೀವ್ಡ್ ಫ್ರಮ್ ನಾನ್ ರಿಲೇಟಿವ್ಸ್ ಎಕ್ಸೀಡ್ಸ್ 50,000. 50,000ಕ್ಕಿಂತ ಜಾಸ್ತಿ ಇದ್ದರೆ ಪೂರ್ತಿ ಅಮೌಂಟು ಟ್ಯಾಕ್ಸಬಲ್ ಆಗುತ್ತೆ. ಪೂರ್ತಿ ಅಮೌಂಟು ಟ್ಯಾಕ್ಸಬಲ್ ಆಗುತ್ತೆ. 50,001 ರೂಪಾಯಿ ಇದೆ ಅಂತ ಹೇಳಿದ್ರೆ ಗಿಫ್ಟ್ ಅಮೌಂಟು, ಅಗ್ರಿಗೇಟ್ ಆಫ್ ಗಿಫ್ಟ್ ಅಮೌಂಟ್ ಪೂರ್ತಿ ಟ್ಯಾಕ್ಸಬಲ್ ಆಗುತ್ತೆ. ದೆನ್ ಗಿಫ್ಟ್ಸ್ ಫ್ರಮ್ ರಿಲೇಟಿವ್ಸ್ ಆರ್ ಫುಲ್ಲಿ ಎಕ್ಸೆಂಪ್ಟೆಡ್. ಗಿಫ್ಟ್ ಫ್ರಮ್ ರಿಲೇಟಿವ್ಸಿಂದ ಗಿಫ್ಟನ್ನು ರಿಸೀವ್ ಮಾಡ್ಕೊತಿರೋವಂಥದ್ದು ಪೂರ್ತಿ ಎಕ್ಸೆಂಪ್ಟೆಡ್ ಆಗುತ್ತೆ. ಹಾಗಾದರೆ ರಿಲೇಟಿವ್ಸ್ ಅಂದರೆ ಯಾರ್ಯಾರು ಬರ್ತಾರೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ರಿಲೇಟಿವ್ಸ್ ಅಂದರೆ ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ರೆ ಬರುತ್ತೆ ಅಂಥೇಳಿ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಆರ್ ಫುಲ್ಲಿ ಎಕ್ಸೆಂಪ್ಟೆಡ್. ದೆನ್ ಮ್ಯಾರೇಜ್ ಗಿಫ್ಟ್ಸ್ ಆರ್ ಫುಲ್ಲಿ ಎಕ್ಸೆಂಪ್ಟೆಡ್. ಮ್ಯಾರೇಜ್ ಗಿಫ್ಟ್ ಅಷ್ಟೇ ಪೂರ್ತಿ ಎಕ್ಸೆಂಪ್ಟೆಡ್ ಆಗುತ್ತೆ. ದೆನ್ ಗಿಫ್ಟ್ ಬೈ ವಿಲ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಗಿಫ್ಟ್ ಬೈ ವಿಲ್ಲು ಅಷ್ಟೇ ಪೂರ್ತಿ ಎಕ್ಸೆಂಪ್ಟೆಡ್. ಇದಿಷ್ಟು ಗಿಫ್ಟ್ ಬಗ್ಗೆ ಇರುವಂಥದ್ದು. ಗಿಫ್ಟ್ ಫ್ರಮ್ ನಾನ್ ರಿಲೇಟಿವ್ಸ್ ಆದರೆ ಅಮೌಂಟ್ ನೋಡ್ಕೋಬೇಕು. 50,000ಕ್ಕಿಂತ ಕಡಿಮೆ ಇದ್ದರೆ ಎಕ್ಸೆಂಪ್ಟೆಡ್, 50,000ಕ್ಕಿಂತ ಜಾಸ್ತಿ ಇದ್ದರೆ ಪೂರ್ತಿ ಅಮೌಂಟು ಟ್ಯಾಕ್ಸಬಲ್ ಆಗುತ್ತೆ. ಗಿಫ್ಟ್ ಫ್ರಮ್ ರಿಲೇಟಿವ್ಸ್
ಎಕ್ಸೆಂಪ್ಟೆಡ್. ಮ್ಯಾರೇಜ್ ಗಿಫ್ಟ್ಸು ಎಕ್ಸೆಂಪ್ಟೆಡು. ಗಿಫ್ಟ್ ಬೈ ವಿಲ್ ಎಕ್ಸೆಂಪ್ಟೆಡ್. ನೆಕ್ಸ್ಟ್ ನೋಡಿ. ಓಕೆ, ದ ಟರ್ಮ್ ರಿಲೇಟಿವ್ ಇನ್ ಕೇಸ್ ಆಫ್ ಅನ್ ಇಂಡಿವಿಜುವಲ್. ಇಂಡಿವಿಜುವಲ್ಲೇ ನಮ್ಮದು ಇರೋದು, ಅಪ್ಲೈ ಆಗುವಂಥದ್ದು. ಹಾಗಾಗಿ ರಿಲೇಟಿವ್ಸ್ ಅಂದರೆ ಯಾರ್ಯಾರು ಬರ್ತಾರೆ ಇನ್ ದಿ ಕೇಸ್ ಆಫ್ ಇಂಡಿವಿಜುವಲ್ಸ್ ಅಂದರೆ ಸ್ಪೌಸ್ ಆಫ್ ಇಂಡಿವಿಜುವಲ್. ಇಂಡಿವಿಜುವಲ್ ಅಂದರೆ ಅಸಸಿ, ಯಾರು ಟ್ಯಾಕ್ಸ್ ಪೇಯರ್ ಇರ್ತಾನಲ್ಲ ಅವನ ಸ್ಪೌಸು. ಹಸ್ಬೆಂಡ್ ಆದರೂ ಆಗಿರ್ಬೋದು, ವೈಫ್ ಆದರೂ ಆಗಿರ್ಬೋದು. ಸ್ಪೌಸ್ ಆಫ್ ಇಂಡಿವಿಜುವಲು ಅಥವಾ ಅಸಸಿ ಬ್ರದರ್ ಸಿಸ್ಟರ್ ಆಗಿರ್ಬೋದು, ಅಥವಾ ಸ್ಪೌಸ್ ಬ್ರದರ್ ಸಿಸ್ಟರ್ ಆಗಿರ್ಬೋದು, ಅಂದರೆ ಹೆಂಡತಿ ಅಥವಾ ಗಂಡನ ಬ್ರದರ್ ಸಿಸ್ಟರ್ ಆಗಿರ್ಬೋದು. ನೋಡಿ, ಸ್ಪೌಸ್ ಅಂದರೆ ಗಂಡ ಆದರೂ ಆಗಿರ್ಬೋದು, ಹೆಂಡತಿ ಆದರೂ ಆಗಿರ್ಬೋದು. ಕನ್ಫ್ಯೂಷನ್ ಮಾಡ್ಕೊಬೇಡಿ, ಸ್ಪೌಸ್ ಅಂದರೆ ಹೆಂಡತಿ ಅಂತ ಮಾತ್ರ ಅಲ್ಲ. ಇಟ್ ಮೇ ಬಿ ಈಗ ವೈಫ್ ಇಂಡಿವಿಜುವಲ್ ಅಂತ ಹೇಳಿದ್ರೆ ಸ್ಪೌಸ್ ಅಂದರೆ ಗಂಡ ಆಗ್ತಾನೆ ಅಷ್ಟೇ. ಇಂಡಿವಿಜುವಲ್ಲು ಹಸ್ಬೆಂಡ್ ಅಂತ ಹೇಳಿದ್ರೆ ಸ್ಪೌಸ್ ಅಂದರೆ ವೈಫ್ ಆಗ್ತಾರೆ ಅಷ್ಟೇ. ದೆನ್ ಬ್ರದರ್ ಆರ್ ಸಿಸ್ಟರ್ ಆಫ್ ಐದರ್ ಆಫ್ ದಿ ಪೇರೆಂಟ್ಸ್ ಆಫ್ ದಿ ಇಂಡಿವಿಜುವಲ್ ಪೇರೆಂಟ್ಸ್ ಇರ್ತಾರಲ್ಲ ಅವರ ಬ್ರದರು ಅಥವಾ ಸಿಸ್ಟರು ಆಗ್ತಾರೆ. ಎನಿ ಲೀನಿಯಲ್ ಅಸೆಂಡೆಂಟ್ ಆರ್ ಡಿಸೆಂಡೆಂಟ್ ಆಫ್ ದಿ ಇಂಡಿವಿಜುವಲ್. ಲೀನಿಯಲ್ ಅಸೆಂಡೆಂಟ್ ಅಂತ ಹೇಳಿದ್ರೆ ಡೈರೆಕ್ಟ್ ನೋಡಿ, ಇಂಡಿವಿಜುವಲ್ ಅಂದರೆ ಅಸಸಿ ಅಂತ ಇಟ್ಕೊಳ್ಳಿ. ಅಸಸಿಯವರ ಅಪ್ಪ, ಅಸಸಿಯವರ ತಾತ, ಡೈರೆಕ್ಟಾಗಿ ಅಸಸಿಯವರ ಅಪ್ಪ ಅಮ್ಮ, ಅಸಸಿಯವರ ತಾತ ಅಜ್ಜಿ ಆಗ್ತಾರೆ. ದೆನ್ ಎನಿ ಲೀನಿಯಲ್ ಅಸೆಂಡೆಂಟ್ ಆರ್ ಡಿಸೆಂಡೆಂಟ್ ಆಫ್ ದಿ ಸ್ಪೌಸ್. ಹೆಂಡತಿಯ ತಾತ, ಅಜ್ಜಿ, ಹೆಂಡತಿಯವರ ಅಪ್ಪ ಅಮ್ಮ. ಲೀನಿಯರ್ ಡೈರೆಕ್ಟಾಗಿ ಆಗುವಂಥದ್ದು ಅಸೆಂಡೆಂಟ್ ಅಂತ ಹೇಳಿದ್ರೆ. ಡಿಸೆಂಡೆಂಟ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ಮಗ, ಮಗಳು, ಮೊಮ್ಮಗಳಾಗ್ತಾಳೆ ಡೈರೆಕ್ಟಾಗಿ. ಸೊ ಈ ಸ್ಪೌಸ್ ಆಫ್ ದಿ ಪರ್ಸನ್ ರೆಫರ್ಡ್ ಟು ಇನ್ ಕ್ಲಾಸಸ್ 2 and 4. ಸೊ ಈ ರೀತಿ ನಿಮಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಪಿಕ್ಚರ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಇದು ಅಸಸಿ ಮಿಸ್ಟರ್ ಎಕ್ಸ್ ಅನ್ನೋದು. ನೋಡಿ, ಮಿಸ್ಟರ್ ಎಕ್ಸ್ ವೈಫು ಮಿಸಸ್ ಎಕ್ಸ್ ರಿಲೇಟಿವ್ ಆಗ್ತಾರೆ. ಮತ್ತು ವೈಫ್ನ ಬ್ರದರು ಸಿಸ್ಟರು ರಿಲೇಟಿವ್ ಆಗ್ತಾರೆ. ಅದೇ ರೀತಿ ಅಸಸಿಯ ಬ್ರದರು ಸಿಸ್ಟರು ರಿಲೇಟಿವ್ ಆಗ್ತಾರೆ. ದೆನ್ ಅಸಸಿಯ ಲೀನಿಯಲ್ ಅಸೆಂಡೆಂಟ್ ಅಂದರೆ ಅಪ್ಪ, ಅಮ್ಮ, ತಾತ, ಅಜ್ಜಿ ಡೈರೆಕ್ಟಾಗಿ. ಮತ್ತು ಲೀನಿಯಲ್ ಡಿಸೆಂಡೆಂಟ್ ಅಂತ ಹೇಳಿದ್ರೆ ಅಸಸಿಯ ಮಗ, ಮಗಳು, ಮೊಮ್ಮಗಳು ಇವರು ಲೀನಿಯಲ್ ಡಿಸೆಂಡೆಂಟ್ ಅಂತ ಹೇಳಿದ್ರೆ. ಮತ್ತು ಅಸಸಿಯ ಬ್ರದರು ಸಿಸ್ಟರ್ ನೋಡಿ, ಬ್ರದರ್ ಆ್ಯಂಡ್ ಸಿಸ್ಟರ್ ಆಫ್ ಮಿಸ್ಟರ್ ಎಕ್ಸಸ್ ಮದರ್. ಅಸಸಿ ಮದರ್ ಬ್ರದರು ಸಿಸ್ಟರ್ ಆಗುತ್ತೆ. ಮತ್ತು ಅಸಸಿಯ ಫಾದರ್ನ ಬ್ರದರು ಸಿಸ್ಟರು ಆಗುತ್ತೆ. ಈ ಪಿಕ್ಚರ್ ನೋಡಿದಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಇದು ಇಂಡಿವಿಜುವಲ್ ರಿಲೇಟಿವ್ಸ್ಗೆ ಮೀನಿಂಗ್ ಇದು. ಓಕೆ, ಇನ್ನೇನಾದರೂ ಡೌಟ್ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋಲಿ ಕ್ಲಾರಿಫೈ ಮಾಡ್ತೀನಿ. ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇ ಸೆಷನ್. ಥ್ಯಾಂಕ್ ಯು.